ಸ್ವತಂತ್ರೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾರೆ. ವೇದಿಕೆ ಮೇಲಿನ ಈ ಕಾಲೇಜಿನ ಅಧ್ಯಕ್ಷರಾದಂಥ ಶಿವಶಂಕರ್ ರೆಡ್ಡಿ ಅವರು, ಮುಖ್ಯ ಅತಿಥಿಯಾಗಿ ಸುದೀರ್ಘವಾಗಿ ಸ್ವತಂತ್ರದ ಪೂರ್ವ ಮತ್ತು ಹಿನ್ನೆಲೆ ಮತ್ತು ಆಗುಹೋಗುವ ಈ ದೇಶದ ಯುವಕರ ಬಗ್ಗೆ ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ಮನದಟ್ಟವಾಗುವಂತಹ ವಿಷಯಗಳನ್ನು ವಿಚಾರಗಳನ್ನು ಮಂಡಿಸಿದಂತಹ ಶ್ರೀಯುತ ವೆಂಕಟೇಶ್ ಅವರು, ಕಾಲೇಜಿನ ಪ್ರಾನ್ಸಿಪಾಲರಾದಂಥ ಇಂತಿಯಾಜ್ ಅವರೇ, ಜೂನಿಯರ್ ಕಾಲೇಜಿನ PU ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಶಿವಾರೆಡ್ಡಿ ಅವರೇ, ವೈಸ್ ಪ್ರಿನ್ಸಿಪಾಲರಾದಂತಹ ಶೈಲಜಾ ಮೇಡಮ್ ಅವರೇ, ಆತ್ಮೀಯರು ಹಾಗೂ ಸ್ನೇಹಿತರಾದಂತಹ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಕೃಷ್ಣಾರೆಡ್ಡಿ ಅವರೇ, ನಮ್ಮ ಕಾಲೇಜಿನ ಸದಸ್ಯರಾದಂತಹ ಬಾಬುರೆಡ್ಡಿ ಅವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಗಣ್ಯರೇ, ವಿದ್ಯಾರ್ಥಿನಿಯರೇ ಹಾಗೂ ಕಾಲೇಜಿನ ಎಲ್ಲ ಸ್ಟಾಫ್ ವರ್ಗದವರೇ, ಈಗಾಗಲೇ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ನಮ್ಮ ವೆಂಕಟೇಶ್ ಅವರು ತುಂಬಾ ವಿಚಾರಗಳನ್ನು, ಘಟನೆಗಳನ್ನು, ಸ್ವತಂತ್ರ ಬರಬೇಕಾದರೆ ತ್ಯಾಗ ಬಲಿದಾನಗಳ ಸಮರ್ಪಿಸಿದಂತಹ ಮಹಾನ್ ವ್ಯಕ್ತಿಗಳನ್ನ ಒಮ್ಮೆಲೆ ಅವರು ಮಾಡಿದಂತಹ ಶೌರ್ಯ ಕಾರ್ಯಗಳನ್ನು ವಿವರಿಸಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ಶಾಂತಿಯುತವಾಗಿ ಸ್ವಾತಂತ್ರ್ಯವನ್ನು ಗಳಿಸಬೇಕಂದ್ರೆ ಅದೇ ರೀತಿಯಲ್ಲಿ ಸ್ವತಂತ್ರ ಬರಬೇಕು, ಕ್ರಾಂತಿಯಿಂದ ಬರಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ನೇತೃತ್ವದಲ್ಲಿ ಈ ಸ್ವತಂತ್ರ ನಮ್ಮ ದೇಶಕ್ಕೆ ಸ್ವತಂತ್ರ ಬರ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸೇವೆ ಇಡೀ ರಾಷ್ಟ್ರವನ್ನು ಒಗ್ಗೂಡಿಸುವಲ್ಲಿ ಅವರ ಸೇವೆ ಅತ್ಯುತ್ಪನ್ನವಾಗಿದೆ. ಇದೇ ರೀತಿ ಭಗತ್ ಸಿಂಗ್, ಸುಖದೇವ್, ಚಂದ್ರಶೇಖರ್ ಆಜಾದ್ ಒಬ್ಬರಲ್ಲ, ಈಗಾಗಲೇ ಹೇಳಿದರೆ ಸುಮಾರು 95,000 ನಮ್ಮ ವೀರ ಯೋಧರು ಈ ದೇಶಕ್ಕೆ ಸ್ವತಂತ್ರವನ್ನು ಉಳಿಸಿದ್ದಾರೆ. ಎಲ್ಲ ಈಗಾಗಲೇ ವಿಚಾರಗಳನ್ನು ಹೇಳಿದ್ದಾರೆ, ಮತ್ತೊಮ್ಮೆ ಅದನ್ನ ನಾನು ಹಿಂದಕ್ಕೆ ಹೋಗುದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ವಿಚಿತ್ರಕಾರಿ ಶಕ್ತಿಗಳು ನಮ್ಮ ದೇಶವನ್ನು ಛಿದ್ರ ಮಾಡಬೇಕಂತ ಹೊರಟಿವೆ. ವಿದೇಶಗಳಿಂದ ಟೆರರಿಸ್ಟ್ ಆಗಮಿಸಿ ದೇಶದಲ್ಲಿ ಅರಾಜಕತೆ ಮಾಡಿಸಲು ಹೊರಟಿದ್ದಾರೆ. ಯಾಕೆ? ಈ ದೇಶ ಉನ್ನತವಾದಂತಹ ದೇಶ, ಸಂಸ್ಕೃತಿಯ ಬೀಡು ನಾಡು. ಈ ದೇಶ ಹೇಗಾದರೂ ಮಾಡಿ ಛಿದ್ರ ಆಗಬೇಕಂತ ವಿದೇಶಗಳ ಪ್ರಯತ್ನ ನಡೀತಾ ಇದೆ. ಇವತ್ತು ಯುವಕರಲ್ಲಿ ಎಚ್ಚೆತ್ತುಕೊಳ್ಬೇಕು, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು. ವಿದ್ಯಾರ್ಥಿನಿಗೆಲ್ಲ ಕೇಳಿದರೆ ಒಂದೊಂದು ಮಾತು, ಮುತ್ತಿನಂತ ಮಾತು ವೆಂಕಟೇಶ್ ಹೇಳಿದ್ರೆ ಬಹುಶಃ ನೀವೆಲ್ಲ ಆಲಿಸಿದ್ದೀರಾ ಅಂತ ತಿಳಿತೀನಿ. ಇವತ್ತು ಪಾಕಿಸ್ತಾನದಲ್ಲಿ ಏನಾಗಿದೆ, ಹರಿದು ಹಂಚಿ ಹೋಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಆ ದೇಶದಲ್ಲಿರುವಂತ ಮನೋಸ್ಥಿತಿ, ಈ ದೇಶದ ಮೇಲೆ ಟೆರರಿಸ್ಟ್ ಕಳಿಸಿ ಈ ದೇಶವನ್ನು ಛಿದ್ರ ಮಾಡಲಿಕ್ಕೆ ಹೋಗಿದ್ದಾರೆ. ಆದ್ರೆ ಇವತ್ತು ಅವರೇ ಛಿದ್ರವಾಗ್ತಾ ಇದ್ದಾರೆ. ಒಂದು ಕಡೆ ಬಲೂಚಿಸ್ತಾನ್, ಇನ್ನೊಂದು ಕಡೆ ಪಿಒಕೆ. ಆ ಪಿಒಕೆ ನಲ್ಲಿ ಇರುವಂತಹ ಜನರು ಇವತ್ತು ನಮ್ಮ ಭಾರತ ದೇಶಕ್ಕೆ ನಾವು ಸೇರ್ತೀವಿ ಅಂತ ಪಾಕಿಸ್ತಾನದಲ್ಲಿ ಗಲಾಟೆ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ಯಾಕಂದ್ರೆ ದೇಶದಲ್ಲಿ ಆ ಒಂದು ಮನೋಸ್ಥಿತಿ ಇರಬೇಕು, ಶಾಂತಿ ಮನೋಭಾವ ಇರಬೇಕು, ಅಭಿವೃದ್ಧಿ ಮನೋಭಾವ ಇರಬೇಕು. ಇವತ್ತು ಯಾವುದೋ ಒಂದು ಜಮ್ಮು ಕಾಶ್ಮೀರ ವಿಚಾರಕ್ಕೆ ಈ ಪಾಕಿಸ್ತಾನ ಏನೋ ಮಾಡ್ಲಿಕ್ಕೆ ಹೋಗಿ ಅವರೇ ಬಲಿ ಆಗ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿ ಇದೆ. ಇವತ್ತು ಅಭಿವೃದ್ಧಿ ದೇಶದಲ್ಲಿ ನಮ್ಮದು ಮುಂಚೂಣಿಯಲ್ಲಿದೆ. ಇದೆಲ್ಲ ನಿಮ್ಮ ಶಕ್ತಿ,
ಯುವ ಶಕ್ತಿ, ವಿದ್ಯಾವಂತಿಕೆ. ಇವತ್ತು ವಿದ್ಯೆಯಿಂದಲೇ ನಾವು ಸಾಧನೆ ಏನೇನಾದರೂ ಮಾಡಬಹುದು ಅಂತ. ಇವತ್ತು ಎಲ್ಲ ದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಓದಿದಂತಹ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಮಾಡಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಬುದ್ಧಿವಂತಿಕೆಯನ್ನ ಅವರು ಮೆಚ್ಚಿದ್ದಾರೆ. ಇವತ್ತು ಅಮೆರಿಕದಲ್ಲಾಗ್ಬೋದು, ಯಾವುದೇ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಾಗ್ಲಿ ನಮ್ಮವರು ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಟ್ರಂಪ್ ಏನೋ ಹೇಳ್ದ, ಉಚ್ಚಾಟ ಮಾಡ್ಲಿಕ್ಕೆ ಹೋದ, ಈ ಗ್ರೀನ್ ಕಾರ್ಡು ಆ ಕಾರ್ಡು ಇವರೆಲ್ಲ ಕಳಿಸ್ಬಿಡ್ಬೇಕು ಅಂತ. ಇವಾಗ ಆತನೇ ತಟಸ್ಥನಾದ. ಯಾಕಂದ್ರೆ ಅಂತ ಬುದ್ಧಿಶಕ್ತಿ ನಮ್ಮಲ್ಲಿದೆ, ಬುದ್ಧಿವಂತಿಕೆ ತನ ಇದೆ. ನಮ್ಮ ಈ ಒಂದು ಸಾಧನೆ ಮಾಡಿದಂತಹ ಪ್ರತಿಭಾವಂತರು ಇವತ್ತು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೀವು ಅಷ್ಟೇ, ನಿಮಗೆ ಕೊಟ್ಟಿರುವ ಅವಕಾಶ, ಈ ಒಂದು ಅನುಕೂಲ ಎಲ್ಲದರಲ್ಲೂ ಸರ್ಕಾರ ಕೊಟ್ಟಿದೆ, ಕಾಲೇಜುಗಳು ಕೊಟ್ಟಿದೆ. ಮೊದಲು ಕಾಲೇಜುಗಳು ಇರಲಿಲ್ಲ, ಇವತ್ತು ಕಾಲೇಜುಗಳು ವೃತ್ತಾಗಿ ಬೆಳೀತಾ ಇದೆ. ಅದರಲ್ಲೂ ನಮ್ಮ ಸೇವೆ, ಈ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸೇವೆ ಅಮೋಘ. ಇವತ್ತು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, MCom. ಸೊ ಇಂತಹ ಎಲ್ಲ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೋಸ್ಕರ. ಈ ಭಾಗದ ಹಿಂದುಳಿದ, ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳೆಲ್ಲರೂ ವಿದ್ಯಾವಂತರಾಗಬೇಕು. ತಮ್ಮ ಬದುಕನ್ನ ತಾವೇ ಯಾವ ರೀತಿಯಲ್ಲಿ ರೂಪಿಸ್ಕೋಬೇಕು ಅನ್ನೋದ್ರಿಂದ ವಿದ್ಯೆ ಬೇಕು. ಆ ವಿದ್ಯೆಯಿಂದಲೇ ಆಗೋದು. ಈ ಒಂದು ವಯಸ್ಸಿನಲ್ಲಿ ನಿಮಗೆ ಕೆಲವಾರು ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಅವಕಾಶ, ಈ ಒಂದು ಸಮಯ, ಈ ಒಂದು ನಿಮ್ಮ ವಯಸ್ಸು ವಿದ್ಯಾರ್ಜನೆಯಲ್ಲಿ ತೊಡಸ್ಕೊಳ್ಳಿ. ಮತ್ತೆ ನೀವು ಯಾವ ರೀತಿಯಾದ್ರೂ ರೂಪಿಸ್ಕೋಬಹುದು. ಇವತ್ತು ಇಂತಹ ಒಂದು ಸೌಕರ್ಯಗಳನ್ನು ನಮ್ಮ ಕಾಲೇಜಿನಲ್ಲಿ ಸಿಕ್ಕಿದ್ದಾರೆ. ನಮ್ಮ ಕಾಲೇಜಿನ ಸೆಕ್ರೆಟರಿ ಅಂತ ವಂಶೀಯರು ಸತತವಾಗಿ ನಿರಂತರವಾಗಿ ಈ ಕಾಲೇಜ್ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ. ಇವತ್ತು ಅದೇ ರೀತಿಯಾಗಿ ನಮ್ಮ ಚೇರ್ಮನ್ ಇದ್ದಾರೆ ಶಿವಶಂಕರ ರೆಡ್ಡಿ ಅವರು ಸಹ ಈ ಒಂದು ಊರಲ್ಲಿ ತುಂಬಾ ಮುತುವರ್ಜಿ ವಹಿಸಿ ಕಾಲೇಜು ವಿಚಾರದಲ್ಲಿ ಎಲ್ಲ ಡೆವಲಪ್ಮೆಂಟ್, ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡ್ತಾರೆ. ಇದೆಲ್ಲ ಯಾರಿಗೋಸ್ಕರ ಅಂದ್ರೆ ವಿದ್ಯಾರ್ಥಿಗಳು, ಈ ಭಾಗದ ವಿದ್ಯಾರ್ಥಿಗಳಿಗೋಸ್ಕರ. ಅವೆಲ್ಲ ನಾನು ಹೆಚ್ಚಿಗೆ ಫ್ರೀಡಮ್ ಸ್ವತಂತ್ರ ಬಗ್ಗೆ ಮಾತಾಡಲಿಲ್ಲ ಅಂತ ಅಲ್ಲ, ವಿಚಾರಗಳನ್ನು ಏನಿದೆಯೋ ಅದು ಮಾತಾಡೋಂಥವ್ನು. ಈಗಾಗಲೇ ವಿಚಾರಗಳೆಲ್ಲ ಮಾತಾಡಿದ್ರೆ ಇನ್ನ ಮಾತಾಡೋರು ಇದ್ದಾರೆ. ಏನು ಮಾತಾಡಿದ್ರೆ ಏನಿದ್ದಾರೆ ಅಂತ ಸ್ವಲ್ಪ ಗಮನಿಸಿಬಿಟ್ರೆ ಸಾಕು, ಅಷ್ಟೇ ನಿಮ್ಮ ಬದುಕು ಸಾರ್ಥಕವಾಗ್ತದೆ. ನೀವು ಅಳವಡಿಸ್ಕೊಳ್ಳೋದು. ಅವ್ರು ಹೇಳಿದ್ರು ಚಿಂತನ ಮಂಥನ ಮುಖ್ಯ ಅಂತ ಭಾಷಿತ. ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ. ಏನೇ ನಿಮ್ಗೆ ಸೌಕರ್ಯಗಳು ಸಿಗಬೇಕಾದ್ರೆ ಕಾಲೇಜಿನಲ್ಲಿ ಕೇಳಿ ನೋಡಿ. ಮತ್ತು ಗುರುಗಳು ಹೇಳಿದ್ರು ಒಂದು ಮಾತು, ವೆಂಕಟೇಶ್ ಅವರು, ಗುರುಗಳನ್ನ ಆಯ್ಕೆ ಮಾಡಿ. ಗುರುಗಳಿಂದಾನೇ ಮತ್ತು ಯಾವುದೇ ಒಂದು ನಮಗೆ ಮಾರ್ಗದರ್ಶನ ಸಿಗೋದು. ನಿಮಗೆ ಏನೇ ಇರಲಿ, ಒಬ್ಬ ಗುರುಗಳನ್ನ ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ನಿಮ್ಮ ಏನಿದೆಯೋ ವಿದ್ಯಾರ್ಜನೆಯಲ್ಲಿ ಆಗ್ಬೋದು ಅಥವಾ ಏನೇ ವಿಚಾರಗಳಾಗ್ಬೋದು ಅಲ್ಲಿ ಆಲಿಸುತ್ತಾರೆ. ನೀವು ಒಳ್ಳೆ ಮಾರ್ಗದರ್ಶನ ಸಿಗ್ತದೆ ಅಂತ ಹೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಕಾಲೇಜಿನ ಸಿಬ್ಬಂದಿಗಳಿಗೂ, ಪ್ರಿನ್ಸಿಪಾಲ್ರಿಗೂ ನಿಮಗೂ ನನ್ನ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ಶ್ರೀಯುತರು ಮಾತನಾಡುತ್ತಾ ಯುವ ಜನತೆ ಸ್ವತಂತ್ರರಾಗಿ ಸದೃಢರಾಗಿ ಸಂತಸದಿಂದಿರಿ ಅಂತ ಕರೆ ನೀಡಿದಂತಹ ಶ್ರೀಯುತರಿಗೆ, ಶ್ರೀ ನರಸಿಂಹನವರಿಗೆ ಧನ್ಯವಾದಗಳು. ಈಗ ಭಾಷೆಯವಾದ ಭಾವನೆಗಳಿಂದ ನೀಡುವಂತಹ ಪಿರಮಿಡ್ ಒಂದು ಕಾರ್ಯಕ್ರಮ ನಮ್ಮ NCC ತಂಡದಿಂದ